కురుబ సమాజాన్ని ఎట్టి పరిస్థితుల్లోనూ షెడ్యూల్ తెగ జాబితాల్లో చేర్చకూడదని డిమాండ్ చేస్తూ కర్ణాటక రాష్ట్రం విజయనగరం జిల్లా హోస్పేట తాలూకా వాల్మీకి నాయక సమాజ నేతలు గోసల బర్మప్ప, జంబయ్య నాయక్, దేవరమణి శ్రీనివాస్ తెలిపారు. ఆదివారం నగరంలోని ప్రెస్ క్లబ్ లో ఏర్పాటు చేసిన విలేకరుల సమావేశంలో పాల్గొని మాట్లాడారు. షెడ్యూల్ తెగల సమాజం ఆర్థికంగా, విద్యాపరంగా, సామాజికంగా, రాజకీయంగా మరియు వృత్తిపరంగా వెనకబడి ఉంది. అయితే కురుబ సమాజం అన్ని రంగాల్లో బలంగా ఉంది. అటువంటి పరిస్థితిలో వెనకబడిన ఎస్టీ జాబితాలో బలమైన సమాజాన్ని చేర్చడం రాజ్యాంగ విరుద్ధమని తెలిపారు. దేవరమణి శ్రీనివాస్, చంద్రశేఖర్, ఆంజనేయ హనుమంతు తదితరులు ఈ కార్యక్రమంలో పాల్గొన్నారు. ನಮ್ಮನ್ನ ತುಳಿತಕ್ಕಂತ ಏನು ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಅದ್ರ ವಿರುದ್ಧ ನಾವು ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ಈ ವಿಚಾರವಾಗಿ ಕರ್ನಾಟಕ ಮತ್ತು ನಮ್ಮ ತಾಲೂಕು ಎಲ್ಲ ಜಿಲ್ಲಾ ಕೇಂದ್ರಗಳು ಪ್ರತಿಭಟನೆ ಮಾಡಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಹೆಡ್ ಕ್ವಾರ್ಟರ್ ಜಿಲ್ಲಾಧಿಕಾರಿಗಳಿಗೆ, ತಾಲೂಕು ಹೆಡ್ ಕ್ವಾರ್ಟರ್ ತಹಸೀಲ್ದಾರ್ಗಳಿಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸ್ತೀವಿ. ಒಂದನೇದು. ಎರಡನೇದಾಗಿ ಪ್ರತಿಭಟನಾ ಆಶಯಗಳೇನೆಂದರೆ ಪರಿಶಿಷ್ಟ ಪಂಗಡಕ್ಕೆ ಕುರುಬ ಮತ್ತು ಇನ್ನಿತರ ಸಮುದಾಯಗಳನ್ನು ಸೇರ್ಪಡೆಗೊಳಿಸುವ ಯೋಜನೆಯನ್ನು ತಕ್ಷಣವೇ ನಿಲ್ಲಿಸಬೇಕು. ಈಗಾಗಲೇ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಪರಿಶಿಷ್ಟ ಪಂಗಡದ ಫಲಾನುಭವಿಗಳನ್ನು ಮೋಸದಿಂದ ಅನುಭವಿಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಆದೇಶ ನೀಡಬೇಕು. ಈ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು 25/9/2025 ಪ್ರತಿಭಟನೆಯ ಮೂಲಕ ಮನವಿ ಪತ್ರವನ್ನು ಕೊಟ್ಟು 5/10/2025 ಒಳಗೆ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿ ಸೂಕ್ತ ತೀರ್ಮಾನ ನೀಡಲು ವಿನಂತಿಸುತ್ತೇವೆ. ಸರ್ಕಾರದ ಈ ತೀರ್ಮಾನವನ್ನು ಸೇರ್ಪಡೆ ಆಗಿರೋದ್ರಿಂದ ಕುಲಶಾಸ್ತ್ರ ಅಧ್ಯಯನ ಸರಿಪಡಿಸಿ ನಮಗೆ ಕಳಿಸಿಕೊಡಿ ಅಂತ ರಾಜ್ಯ ಸರ್ಕಾರ ನೋಟಿಸ್ ಕೊಟ್ಟರೆ, ಇವರು ಕುರುಬ ಸಮಾಜವನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಮತ್ತೆ ಕುಲಶಾಸ್ತ್ರ ಅಧ್ಯಯನ ಸಮಿತಿಯ ವರದಿಯನ್ನು ತಂದು ಕಳಿಸಲಿಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ನಡೆಸ್ತಿದ್ದಾರೆ. ಈಗಾಗಲೇ ತಮಗೆ ಗೊತ್ತಿದೆ, ಅದರಲ್ಲಿರ್ತಕ್ಕಂಥ ಸಮುದಾಯದ ಹಿರಿಯರು ಮೈಸೂರು ಭಾಗದಲ್ಲಿರುವಂತಹ ವಿಶ್ವನಾಥ್ ಸರ್ ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಪತ್ರಿಕೆ ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿರುವಂತಹ ಎಸ್ಟಿ ಸಮುದಾಯ ಬಹಳ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ರಾಜಕೀಯದಲ್ಲಿ ಹಿಂದುಳಿದಿದ್ದಾರೆ. ಅಲ್ಲಿರ್ತಕ್ಕಂಥ ಎಸ್ಟಿ ಸಮುದಾಯ ಸುಮಾರು 51 ಜಾತಿಗಳಿದ್ದಾವೆ. ಅದರಲ್ಲಿ ವಾಲ್ಮೀಕಿ ಸಮುದಾಯ ಬಹುಸಂಖ್ಯಾತರು. ನಾವು ಈ ರಾಜ್ಯವನ್ನು ಆಳಿದ್ದೀವಿ. ಮುಖ್ಯಮಂತ್ರಿ